everyone, welcome to Sanmarga classroom. Let us see main question 1 of chapter force and laws of motion. Choose the correct answers from the following. Question number 1. The friction of the object sliding on a given surface. ಒಂದು ಸರ್ಫೇಸ್ ಮೇಲೆ ಒಂದು ಆಬ್ಜೆಕ್ಟ್ ಅನ್ನ ನಾವು ಸ್ಲೈಡ್ ಮಾಡ್ತಿದೀವಿ ಅಂದ್ರೆ ಅದು ಅಂತ ಕೇಳ್ತಿದ್ದಾರೆ. ಓಕೆ, ಆಪ್ಷನ್ಸ್ ಅನ್ನ ನೋಡೋಣ. ಆಪ್ಷನ್ ಎ ಇನ್ಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ವೇಟ್ ಇನ್ಕ್ರೀಸ್ ಆದಂಗೆ ಫ್ರಿಕ್ಷನ್ ಜಾಸ್ತಿ ಆಗುತ್ತೆ. ಆಪ್ಷನ್ ಬಿ ಇನ್ಕ್ರೀಸಸ್ ವಿತ್ ಡಿಕ್ರೀಸ್ ಇನ್ ವೇಟ್ ಕಡಿಮೆ ಆದಂಗೆ ಫ್ರಿಕ್ಷನ್ ಜಾಸ್ತಿ ಆಗುತ್ತೆ. ಆಪ್ಷನ್ ಸಿ ಇನ್ಕ್ರೀಸಸ್ ಅಂಡ್ ಡಿಕ್ರೀಸಸ್ ವಿತ್ ವೇಟ್ ಜೊತೆಗೆ ಇನ್ಕ್ರೀಸು ಆಗ್ಬೋದು ಡಿಕ್ರೀಸು ಆಗ್ಬೋದು. ಆಪ್ಷನ್ ಡಿ ವೋಂಟ್ ಡಿಪೆಂಡ್ ಆನ್ ವೇಟ್ ಮೇಲೆ ಡಿಪೆಂಡ್ ಆಗಿರೋದು. ವಾಟ್ ಇಸ್ ಫ್ರಿಕ್ಷನ್? Friction is nothing but it is opposing force ಅಲ್ವಾ. ಫ್ರಿಕ್ಷನ್ ಇಸ್ ಟೈಪ್ ಆಫ್ ಅಪೋಸಿಂಗ್ ಫೋರ್ಸ್. ಈಗ ಎರಡು ಆಬ್ಜೆಕ್ಟ್ ಕಾಂಟ್ಯಾಕ್ಟ್ ಅಲ್ಲಿ ಇದೆ ಅಂದ್ರೆ ಆ ಒಂದು ಆಬ್ಜೆಕ್ಟ್ ಮೂವ್ಮೆಂಟ್ ಆಗಕ್ ಟ್ರೈ ಮಾಡ್ತಾ ಇದೆ ಅಂದ್ರೆ ಇನ್ನೊಂದು ಸರ್ಫೇಸ್ ಅದ್ರ ಕಾಂಟ್ಯಾಕ್ಟ್ ಅಲ್ಲಿ ಇರೋದು ಏನ್ ಮಾಡುತ್ತೆ, ವಿಚ್ ರೆಸಿಸ್ಟ್ ದ ಮೋಷನ್ ಆಫ್ ದಟ್ ಆಬ್ಜೆಕ್ಟ್. ಅದನ್ನ ಏನಂತ ಕರಿತೀವಿ? ಫ್ರಿಕ್ಷನ್ ಅಂತ ಕರಿತೀವಿ. ಏಟ್ ಅಲ್ಲಿ ಸ್ಟಡಿ ಮಾಡಿದ್ದೀರಿ. ಸೊ ಫ್ರಿಕ್ಷನ್ ಆಫ್ ದ ಆಬ್ಜೆಕ್ಟ್ ಸ್ಲೈಡಿಂಗ್ ಆನ್ ಅ ಗಿವನ್ ಸರ್ಫೇಸ್ ಅಂತ ಕೇಳಿದ್ದಾರೆ. Friction depends on what factor? Nature of the surface, whether surface is rough or smooth, matter ಆಗುತ್ತೆ ಅಲ್ವಾ. Then normal force acting on it. Normal force ಏನ್ ಆಕ್ಟ್ ಆಗ್ತಾ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸಿ ವೇಟ್ ಜಾಸ್ತಿ ಇದೆ ಅಂದ್ರೆ ನಾರ್ಮಲ್ ಫೋರ್ಸ್ ಆಕ್ಟ್ ಆಗ್ತಾ ಇರೋದು ಕೂಡ ಜಾಸ್ತಿ ಆಗುತ್ತೆ. ಸೊ ಫ್ರಿಕ್ಷನ್ ಜಾಸ್ತಿ ಆಗುತ್ತೆ. The correct option is option A. Increases with increase in weight. Weight ಜಾಸ್ತಿ ಆದಂಗೆ ಫ್ರಿಕ್ಷನ್ ಕೂಡ ಜಾಸ್ತಿ ಆಗಿರುತ್ತೆ. Thank you.